ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಕರ ರಾಶಿ. ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ನಿಮ್ಮ ಜನ್ಮ ರಾಶ್ಯಾಧಿಪತಿಯು ರಾಶ್ಯಾಧಿಪತಿಯಾದಂತಹ ಶನೀಶ್ವರನು ದ್ವಿತೀಯ ಸ್ಥಾನದಲ್ಲಿ ಮೂಲ ತ್ರಿಕೋಣ ರಾಶಿಯಲ್ಲಿರುವಂಥದ್ದು, ಆರೋಗ್ಯದಲ್ಲಿ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅದೇ ರೀತಿಯಾಗಿ ಶ್ರೇಯಸ್ಸು ಕೂಡ ಹೊಂದುವಂಥದ್ದು, ಇನ್ನು ದೇಹ ಸ್ಥಿತಿಯಲ್ಲಿಯೂ ಕೂಡ ಉತ್ತಮವಾದಂತಹ ಬದಲಾವಣೆಯನ್ನು ಕಾಣುವಂಥದ್ದು, ಕುಟುಂಬದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಶುಭ ಸಮಾಚಾರಗಳನ್ನು ಕೇಳುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಇರಿ. ಅನಾವಶ್ಯಕವಾಗಿರೋ ಖರ್ಚುಗಳು ನಿಮಗೆ ಟೆನ್ಷನ್ ಅನ್ನು ಕೊಡುವಂತ ಸಾಧ್ಯತೆಗಳಿರುತ್ತೆ, ಮೋಸಗಳಾಗುವಂತ ಸಾಧ್ಯತೆಗಳಿರುತ್ತೆ. ಬೆಳ್ಳಗಿರುವಂತದ್ದು ಯಾವುದು ಕೂಡ ಪರೀಕ್ಷೆ ಮಾಡಿಕೊಂಡೇ ಹಾಲೋ ಸುಣ್ಣವೋ ಮತ್ತೊಂದು ಅಂತ ಹೇಳುವಂತದ್ದನ್ನ ನಿರ್ಧಾರಕ್ಕೆ ಬರುವಂತದ್ದನ್ನು ತಗೊಳ್ಳಿ. ಗಡಿಬಿಡಿಯಾದಂತಹ ನಿರ್ಧಾರಗಳಿಂದಾಗಿ ಆಪತ್ತುಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಮಾತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ವಿವಾದಗಳು ವಿರೋಧಗಳು ಬರುವಂತ ಸಾಧ್ಯತೆಗಳಿರುತ್ತೆ. ನಿಮ್ಗಿರ್ತಕ್ಕಂಥ ಒಳ್ಳೆ ಗುಣಗಳನ್ನ, ನಯ ವಿನಯತೆ ಇತ್ಯಾದಿಗಳನ್ನ ಇನ್ನೊಬ್ಬರು ನಿಮ್ಮನ್ನ ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. 3ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸಹೋದರರೊಳಗಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸಾಲ ಸೌಲಭ್ಯಕ್ಕೂ ಅಥವಾ ಇನ್ನಿತರ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ವಿಳಂಬವೂ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಸಹೋದರರೊಳಗಡೆ ಸ್ವಲ್ಪ ನ್ಯಾಯ ತೀರ್ಮಾನಾದಿಗಳು ಕೂಡ ಆಗುವಂತ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. ಇನ್ನು ಚತುರ್ಥಾಧಿಪತಿಯಾದಂತಹ ಕುಜನು ಷಷ್ಠ ಸ್ಥಾನದಲ್ಲಿರುವಂತದ್ದು ಋಣ ವೃದ್ಧಿ ಆಗುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳು ಕೂಡ ನಿಮಗೆ ಟೆನ್ಷನ್ ತಂದು ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ದಾಖಲೆ ಪತ್ರಗಳನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ಲ್ಯಾಂಡ್ ಡೆವಲಪರ್ಸ್ ಆಗಿರಬಹುದು, ರಿಯಲ್ ಎಸ್ಟೇಟ್ ಉದ್ಯಮಗಳಾಗಿರ್ಬೋದು, ಇನ್ನಿತರ ಕೆಲವಷ್ಟು ಕೆಲಸ ಕಾರ್ಯಗಳಿರ್ಬೋದು, ಹೋಟೆಲ್ ಉದ್ಯಮ ಇರಬಹುದು, ಇನ್ನಿತರ ಕೆಲಸ ಕಾರ್ಯಗಳು ನಿಮ್ದು ಯಾವ್ಯಾವ್ದಿದೆ ಆ ಒಂದು ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಶ್ರದ್ಧೆಯನ್ನ ಮತ್ತು ನಾಜೂಕನ್ನ ಮತ್ತು ಗಡಿಬಿಡಿಯಿಂದ ಯಾವುದೇ ನಿರ್ಧಾರಗಳನ್ನು ತಗೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಡಿ. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಕೂಡ ಒಳ್ಳೆ ರೀತಿಯಾದಂತಹ ಗುರುಬಲವನ್ನ, ನಿಮಗೆ ದೈವ ಬಲವನ್ನ ತಂದುಕೊಡುವಂತ ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಸಂತಾನಾಪೇಕ್ಷೆಯಲ್ಲಿರುವವರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಮನಸ್ಸಿಗೆ ಹೊಸ ಹೊಸ ವಿಚಾರಗಳು, ವಿಷಯಗಳು, ಹೊಸ ಹೊಸ ಧ್ಯೇಯಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಮಕ್ಕಳ ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. 6ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಸ್ವಲ್ಪ ಶತ್ರು ಬಾಧೆಗಳು ವೃದ್ಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಿಗಿರತಕ್ಕಂತಹ ಶತ್ರುಗಳೇ ಯಾರ್ಯಾರು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಎಲ್ಲ ಮಿತ್ರರಾಗಿರ್ತಾರೆ, ಕೆಲವಷ್ಟು ಜನ ಅದರಲ್ಲಿ ಶತ್ರುಗಳಾಗಿರ್ತಾರೆ. ನಿಮ್ಮ ಹಿಂದಗಡೆ ನಿಮಗೆ ವಿರೋಧಗಳನ್ನು ಮಾಡುವಂಥದ್ದು, ಅಪಪ್ರಚಾರಗಳನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವಾದಿಗಳು ಕಡಿಮೆ ಆಗ್ಲಿಗಿರ್ತಕ್ಕಂಥ ಕೆಲಸಗಳನ್ನು ಅಥವಾ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಯಾರನ್ನ ಎಷ್ಟಕ್ಕೆ ಬೇಕು, ಎಷ್ಟು ಹತ್ತಿರಕ್ಕೆ ಇಟ್ಕೊಳ್ಬೇಕು ಅಷ್ಟು ಸ್ನೇಹಾಚಾರವೋ ಅಥವಾ ಸಂಬಂಧವೋ ಬೆಳೆಸ್ಕೊಂಡು ನಿಮ್ಮ ಪಾಡಿಗೆ ನೀವು ಇದ್ದು ಆ ಒಂದು ಯಾವ ಕೆಲಸದಲ್ಲಿಯೂ ತಲೆ ಹಾಕದೇನೆ ಮುಂದುವರೆದ್ರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭ ಕಾಣಬಹುದು. ದೃಷ್ಟಿಬಾಧೆ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಇನ್ನು ವಿವಾಹಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಒಳ್ಳೆ ಸಂಬಂಧಗಳು ಕೂಡ ಕೂಡಿ ಬರುವಂಥ ಎಲ್ಲ ಯೋಗಗಳು ಕೂಡ ಇರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವವರಿಗೆ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು, ಕಿರಿಕಿರಿಗಳು ಬಂದರೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂಥ ಯೋಗಗಳಿದೆ. ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ಅಥವಾ ಅನಾಗತ್ಯವಾದಂತಹ ವಿಷಯದಲ್ಲಿ ನಿಮ್ಮ ಯೋಚನೆಗಳನ್ನು ಹರಿಬಿಟ್ಟು ಸಮಯವನ್ನು ಹಾಳು ಮಾಡ್ಕೊಳ್ಬೇಡಿ. ಇನ್ನು 8ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ತನ್ನ ಸ್ವಕ್ಷೇತ್ರದಲ್ಲಿರುವಂಥದ್ದು ಯಾವುದೇ ರೀತಿಯಾದಂತಹ ಭಯ ಇತ್ಯಾದಿಗಳ ವಾತಾವರಣಗಳು ನಿಮಗೆ ಏರ್ಪಟ್ಟರೂ ಕೂಡ ಈ
ಏನು ಹೆದರಬೇಕಾದಂಥ ಅಗತ್ಯತೆಗಳಿಲ್ಲ. ಆ ಮಾನಸಿಕವಾದಂಥ ಸ್ಥೈರ್ಯ, ಧೈರ್ಯ ಎಲ್ಲವೂ ಕೂಡ ನಿಮ್ಮನ್ನು ಕಾಪಾಡುತ್ತದೆ. ಅದೇ ರೀತಿಯಾಗಿ ದಾಖಲೆ ಪತ್ರದ ವಿಷಯಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಿ. ದಾಖಲೆ ಪತ್ರಗಳು ಸರಿ ಇಲ್ಲ ಅಂತ ಹೇಳುವಂತಹ ವಿಷಯಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ಅದರಿಂದ ಸಣ್ಣ ಪುಟ್ಟ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 9ನೇ ಸ್ಥಾನದಲ್ಲಿ ಇರತಕ್ಕಂಥ ಕೇತುವಿನಿಂದಾಗಿ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಭಾಗ್ಯ, ಧರ್ಮ, ದಯಾ, ಪುಣ್ಯ, ತಪಸ್ಸು ಇತ್ಯಾದಿಗಳೆಲ್ಲವುದನ್ನು ಕೂಡ 9ನೇ ಸ್ಥಾನದಿಂದಲೇ ಚಿಂತನೆ ಮಾಡಬೇಕಾಗಿರೋದ್ರಿಂದಾಗಿ ನಿಮ್ಮ ಭಾಗ್ಯ ಅಂದರೆ ಯೋಗ ಭಾಗ್ಯಗಳೆಲ್ಲವೂ ಕೂಡ ನಿಮಗೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕೊಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. ಇನ್ನು 9ನೇ ಸ್ಥಾನದಲ್ಲಿ ಶುಕ್ರನು ಕೂಡ ನೀಚ ಸ್ಥಿತಿಯಲ್ಲಿ ಇರೋದ್ರಿಂದಾಗಿ ಕೆಲವಷ್ಟು ವಿಚಾರ ವಿಷಯಗಳಲ್ಲಿ ಅಂದರೆ ಅನಗತ್ಯವಾದಂತಹ ವಿಚಾರ ವಿಷಯಗಳಲ್ಲಿ ನಿಮ್ಮ ಯೋಚನೆಗಳನ್ನು ಹರಿಬಿಡದೇನೆ ಸರಿಯಾದಂಥ ದಾರಿಯಲ್ಲಿ ಹೋದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. 10ನೇ ಸ್ಥಾನಕ್ಕೆ ಶುಕ್ರನು ಬರುವಾಗ ಈಗಾಗಲೇ ಒಳ್ಳೆ ಉದ್ಯೋಗ ಹುಡುಕ್ತಾ ಇರುವವರಿಗೆ ಉದ್ಯೋಗ ಸಿಕ್ಕಿರುವಂತಹ ಸ್ಥಿತಿಗಳನ್ನು ಅನುಭವಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಮಾಡುವಂತಹ ಉದ್ಯೋಗ ಸ್ಥಳದಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂಥ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿದೆ. ನಿಮ್ಮ ಮೇಲಧಿಕಾರಿಗಳಿಂದ ಏನೇ ಕಿರಿಕಿರಿಗಳಿದ್ರೂ ಕೂಡ ಎಲ್ಲ ನಿಯರಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಂತಹ ಎಲ್ಲ ವ್ಯವಸ್ಥೆಗಳು ನಿಮಗೆ ಈ ಸಂದರ್ಭದಲ್ಲಿ ಆಗಿರುತ್ತೆ. ಹೆಚ್ಚಿನದಾಗಿ ಮಕರ ರಾಶಿಯವರಿಗೆ ಈಗ ಉದ್ಯೋಗದ ಬದಲಾವಣೆ ಅಥವಾ ಉದ್ಯೋಗ ಹೊಸದಾಗಿ ಸೇರ್ಕೊಂಡಿರ್ತೀರಾ ಅಥವಾ ಉದ್ಯೋಗ ಈಗಾಗಲೇ ಬಿಟ್ಟು ಬೇರೆ ಹುಡುಕ್ತಾ ಇರುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಪ್ರತಿಫಲಗಳು ಸಿಗಬೇಕು ಅಂತಿದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ. ನಮ್ಮ ಸ್ವಂತ ಪ್ರಯತ್ನವೋ ಅಥವಾ ಇನ್ನಿತರವೋ ಗ್ರಹ ಸ್ಥಿತಿಗಳು ಎಲ್ಲ ವ್ಯತ್ಯಾಸ ಆದರೂ ಕೂಡ ಇವೆಲ್ಲವೂ ಕೂಡ ಸರಿಯಾದಂಥ ದಾರಿಯಲ್ಲಿ ಇರಬೇಕು ಅಂತಿದ್ರೆ ಭಗವಂತನ ಅನುಗ್ರಹ ಮಾತ್ರ ಸಾಧ್ಯ. ಹಾಗಾಗಿ ಸೆಪ್ಟೆಂಬರ್ 18ನೇ ತಾರೀಕು ವಿಶೇಷವಾಗಿ ಪೌರ್ಣಮಿ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅವತ್ತಿನ ದಿವಸ ಆ ನಡೆಯುವಂಥ ಹೋಮದಲ್ಲಿ ಆನ್ಲೈನ್ ಮುಖಾಂತರವಾಗಿ ನಡೆಯುವಂಥ ಹೋಮ ಆಗಿರೋದ್ರಿಂದಾಗಿ ಅವತ್ತಿನ ದಿವಸ ಆ ಹೋಮದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ, ರಾಶಿಯನ್ನ ಅದೇ ರೀತಿಯಾಗಿ ನಿಮ್ಮ ಮನೆ ವಿಳಾಸವನ್ನು ಕೂಡ ನಿಮ್ಮ ನಂಬರನ್ನು ಕೂಡ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಕಳಿಸ್ಕೊಡಿ. ಅವತ್ತಿನ ದಿವಸ 9:00 ಆರಂಭವಾಗುವಂತ ಹೋಮದಲ್ಲಿ ಲೈವ್ ಆಗಿ ಸಂಕಲ್ಪ ಸೇವೆಯನ್ನ ನೀವು ನೆರವೇರಿಸಿಕೊಳ್ಬಹುದು. ನೀವು ಇರುವಲ್ಲಿಂದನೇ ಲೈವ್ ಆಗಿ ನೀವು ವೀಕ್ಷಣೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ಹೋಮ ಮುಗಿದ ನಂತರ ಪೂರ್ಣಾಹುತಿಯಲ್ಲಿ ಬಂದಿರತಕ್ಕಂತಹ ಆ ಒಂದು ಯಜ್ಞೇಶ್ವರ, ಆ ಅಘೋರೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಬಂದಿರತಕ್ಕಂಥ ಯಾವುದೇ ರೀತಿಯಾದ ಸಕಲ ಸಂಕಷ್ಟಗಳಿರಬಹುದು, ದುರಿತ ದಾರಿದ್ರ್ಯಗಳಿರಬಹುದು, ಗ್ರಹದೋಷ, ನಕ್ಷತ್ರ ದೋಷಗಳಿರಬಹುದು, ಸಕಲ ಸಂಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನನ್ನ ಉದ್ಧಾರ ಮಾಡು ತಂದೆ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗ ಭಗವಂತನ ಅನುಗ್ರಹದಿಂದ ಅದು ಅನುಕೂಲವಾಗಿ ಬರುತ್ತೆ. ಹೋಮದ ಪ್ರಸಾದವನ್ನು ನಿತ್ಯ ಧಾರಣೆಯನ್ನು ಮಾಡಿ. ಅದೇ ರೀತಿಯಾಗಿ ಹೋಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಸಣ್ಣ ಮೊತ್ತ ನೀವು ಪಾವತಿಸಬೇಕಾಗ್ತದೆ. 1,001 ರೂಪಾಯಿಯನ್ನ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಫೋನ್ ಪೇ ಮುಖಾಂತರವಾಗಿ ಕಳಿಸ್ಕೊಡಿ. ಸ್ಕ್ರೀನ್ ಶಾಟ್ ಅನ್ನು ನೀವು ಕಳಿಸ್ಕೊಟ್ರೆ ಪ್ರಸಾದವನ್ನು ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ನಾನು ಮಾಡ್ತೇನೆ. ಈ ಹೋಮದ ಒಂದು ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡಿತೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ. ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1,001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ. ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.